ಹಾಯ್ ಹಲೋ ನಮಸ್ಕಾರ. ನಾನು ವಿಜಯ್ ವಿಡಿಯೋ ಮೈಕ್. ನಾನು ಇವತ್ತು ನಿಮಗೆ ಹೊಸ ಟಾಪಿಕ್ ನ ಇವತ್ತು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅದೇನಪ್ಪಾ ಅಂತ ಅಂದ್ರೆ, ತುಂಬಾ ಜನ ನೀವು ಏನ್ ಮಾಡ್ತಾ ಇರ್ತೀರಾ, ಸೊ ಇವಾಗ ಟ್ರೆಂಡಿಂಗ್ ಅಲ್ಲಿ ತುಂಬಾನೇ ಮ್ಯೂಸಿಕ್ಸ್, ತುಂಬಾನೇ BGMs ಮತ್ತೆ ತುಂಬಾನೇ ಹಾರ್ಟ್ ಟಚ್ ಆಗಕ್ಕಂತ ಮ್ಯೂಸಿಕ್ಸ್ ಬರುತ್ತೆ. ಅದನ್ನ ನೀವು ರಿಂಗ್ ಟೋನ್ ಮಾಡ್ಕೋಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಮತ್ತೆ ಇಟ್ಕೋಬೇಕಂತ ಆಸೆ ಯಾರಿಗಿರಲ್ಲ ಗುರು, ಎಲ್ಲರಿಗೂ ಇರುತ್ತೆ. ಹಾಗಾಗಿ ಬಟ್ ನಿಮಗೆ ಇಟ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ. ಅದನ್ನ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು, ರಿಂಗ್ ಟೋನ್ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿಲ್ಲ. ತುಂಬಾನೇ ಯೂಟ್ಯೂಬ್ಸ್ ಅಲ್ಲಿ ಮತ್ತೆ ಎಲ್ಲೆಲ್ಲ ಹೋಗ್ತೀರಾ, ಕನ್ವರ್ಟ್ ಮಾಡ್ಕೊಳಕ ಆಗೋದಿಲ್ಲ. ತುಂಬಾ ಜನ ಸೈಕಾಗಿ ಹೋಗಿರ್ತೀರ. ಹಾಗಾಗಿ ಅಂದ್ರೆ ಕೆಲವು ಮಾಡ್ಕೋತಾರೆ ಗುರು, ಬಟ್ 99% ಅಂದ್ರೆ 70% ಅನ್ಕೊಳ್ಳಿ, 70% ಜನ ಏನ ಮಾಡ್ತಾರೆ, ಸೆಟ್ ಮಾಡ್ಕೊಳಿಕ್ ಬರೋದಿಲ್ಲ. ಅಂದ್ರೆ ಯಥೇಚ್ಛವಾಗಿ ನೀವು ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್. ಇನ್ಸ್ಟಾದಲ್ಲಿ ನೀವು ತುಂಬಾನೇ ರೀಲ್ಸ್ ನೋಡ್ತಾ ಇರ್ತೀರಾ. ಆ ರೀಲ್ಸ್ ಅಲ್ಲಿ ಕೆಲವೊಂದು ಮ್ಯೂಸಿಕ್ಸ್ ಮತ್ತೆ ಕೆಲವೊಂದು ವಿಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆಗ್ಬಿಡುತ್ತೆ. ಇದು ರಿಂಗ್ ಟೋನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ಸುತ್ತೆ. ಬಟ್ ನಿಮಗೆ ಅದು ಹೇಗ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅಂದ್ರೆ ರೀಲ್ಸ್ ಅಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೀವು ವಿಡಿಯೋಸ್ ನೋಡ್ತಿರಲ್ಲ, ನಿಮಗೆ ಯಾವ್ದು ವಿಡಿಯೋಸ್ ಯಾವ ಮ್ಯೂಸಿಕ್ ನಿಮಗೆ ಇಷ್ಟ ಆಗುತ್ತೋ ಅದೇ ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಅದನ್ನ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಮತ್ತೆ ಫೋನ್ ರಿಂಗ್ ಟೋನ್ ಹೇಗೆ ಇಟ್ಕೋಬೇಕು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂದ್ರೆ ಬೇಗ ಬೇಗ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನ ಶೇರ್ ಮಾಡಿ. ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಯಾಕಂದ್ರೆ ಇದೇ ರೀತಿ ನಿಮಗೆ ಹೊಸ ಹೊಸ ವಿಡಿಯೋಸ್ ಗಾಗಿ, ಹೊಸ ಹೊಸ ಟಾಪಿಕ್ ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಗುರು. ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ, ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ರೀಲ್ಸ್ ನೋಡ್ತಾ ಇರ್ತೀರಾ, ಅಲ್ಲಿ ಯಾವ್ದೋ ವಿಡಿಯೋದಲ್ಲಿ ನಿಮಗೆ ಆಡಿಯೋ ಅಂತೂ ತುಂಬಾನೇ ಇಷ್ಟ ಆಯ್ತು, ನಾನು ರಿಂಗ್ ಟೋನ್ ಮಾಡ್ಕೋಬೇಕು ಅಂತ ಅಂದ್ರೆ ನಾನು ಅದನ್ನ ಫಾಲೋ ಮಾಡಿ. ಇಲ್ಲಿ ಶೇರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದೇಟಿಗೆ ಸೈಡಿಗೆ ಸ್ಕ್ರೋಲ್ ಮಾಡಿ. ಅಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಅಂತ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋನ ಪೂರ್ತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗುತ್ತೆ. ಮತ್ತೆ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ವಿಡಿಯೋ ಟು ಆಡಿಯೋ ಕನ್ವರ್ಟರ್ ಅಂತ ಹೊಡೀರಿ. ಈ ಅಪ್ಲಿಕೇಶನ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ವಿಡಿಯೋ ಟು ಆಡಿಯೋ ಅಂತ ಇರುತ್ತೆ. ಅದನ್ನ ಒತ್ತಿ ಅಲೋ ಕೊಟ್ಬಿಟ್ಟು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಡೌನ್ಲೋಡ್ ಮಾಡಿರ್ತೀರಲ್ಲ, ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಕನ್ವರ್ಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದು ವಿಡಿಯೋ ಇದ್ದಿದ್ದು ಆಡಿಯೋಗೆ ಕನ್ವರ್ಟ್ ಆಗ್ಬಿಡುತ್ತೆ ಗುರು. ಅಲ್ಲಿ 3 ಡಾಟ್ಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಂಗ್ ಟೋನ್ ಆಪ್ಷನ್ಸ್ ಕಾಣುತ್ತೆ ಗುರು. ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ ರಿಂಗ್ ಟೋನ್ ಸೆಟ್ ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ. ನೀವು ಇದೇ ರೀತಿ ವಿಡಿಯೋಸ್ ನ ನೋಡ್ಬಿಟ್ಟು ಆ ವಿಡಿಯೋನ ನಾನು ರಿಂಗ್ ಟೋನ್ ನ ಸೆಟ್ ಮಾಡ್ಕೋಬೇಕು ಅಂದ್ರೆ ಸೇವ್ ಮಾಡ್ಕೊಳ್ಳಿ, ಕನ್ವರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಟು ಆಡಿಯೋ ಕನ್ವರ್ಟ್ ಆಗಿರೋದು ಅಲ್ಲೇನೆ ನಿಮಗೆ 3 ಡಾಟ್ಸ್ ಮೇಲೆ ಒತ್ತಿದ್ರೆ ರಿಂಗ್ ಟೋನ್ ಸೆಟ್ ಮಾಡ್ಕೋಬಹುದು. ಅದು ಆಗ್ಲಿಲ್ಲ ಅಂದ್ರೂ ಡೈರೆಕ್ಟ್ ನೀವು ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ರಿಂಗ್ ಟೋನ್ ಇರುತ್ತಲ್ಲ, ಅಲ್ಲೂ ವಿಡಿಯೋ ಟು ಆಡಿಯೋ ಕನ್ವರ್ಟ್ ಆಗಿರುತ್ತೆ. ಅಲ್ಲಿ ಹೋಗಿನೂ ನೀವು ರಿಂಗ್ ಟೋನ್ ನ ಸೆಟ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ನಮಸ್ಕಾರ.